ಆನಂದ್ ರೆಡ್ಡಿ ಅನ್ನೋರ ಬಲಗದಿಂದ ಇವತ್ತು ಅವರಿಗೆ ಹುಟ್ಟುಹಬ್ಬದ ಮನುಷ್ಯಕ್ಕೆ ದುಡ್ಡು ಮುಖ್ಯ ಅಲ್ಲ, ಈ ತಾಲೂಕಿನ ಹಾಗೂ ಜಿಲ್ಲೆಯಾದ್ಯಂತ ಎಲ್ಲ ಜನರ ಆಶೀರ್ವಾದ ಪಡಿಬೇಕಂತ ಇವತ್ತು ನಮ್ಮ ಆನಂದ್ ರೆಡ್ಡಿನವರು ಇವತ್ತು ತಾಲೂಕಿನಲ್ಲಿ ಮಾಡ್ತಾ ಇರೋ ಒಂದು ಕೆಲಸಗಳು ನೋಡಿದ್ರೆ JDS ಮುಖಂಡರಿಗೆ 49ನೇ ಹುಟ್ಟುಹಬ್ಬದ ಆಚರಣೆಗೆ ನಮ್ಮ ರಾಜ್ಯದ JDS ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅನ್ನೋರ ಬಲಗದಿಂದ ಇವತ್ತು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಕ್ಕೆ ಆನಂದ್ ರೆಡ್ಡಿ ಅನ್ನೋರ ಬಲಗದಿಂದ ಬಂದಿದ್ದೇವೆ. ಅವರಿಗೆ NRS ಸತ್ಯನ್ ಅವರಿಗೆ ಇಂಥ ಹುಟ್ಟುಹಬ್ಬಗಳನ್ನು ಇನ್ನಷ್ಟು ಆಚರಣೆ ಮಾಡಬೇಕಾಗಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭರತ್ ರೆಡ್ಡಿ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಇಲ್ಲಿ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇಂಥ ಬರ್ತ್ಡೇಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಳ್ಳಿ ಅಂತ ಹಾರೈಸುತ್ತಾ ಈ 4 ಮಾತು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತಿನ ದಿನ ಜನಮೆಚ್ಚಿನ ನಾಯಕರು, ಸಮಾಜ ಸೇವಕರು, ಬಡವರ ಬಂಧು, ನಮ್ಮ ಎಲ್ಲರ ಹೆಚ್ಚಿನ ನಾಯಕರು, ರೋಟರಿಯ ಅಧ್ಯಕ್ಷರು, NRS ಟೊಮಾಟೊ ಮಂಡಿಯ ಮಾಲೀಕರಾದ NRS ಸತ್ಯನನ್ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯು, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಕೊಟ್ಟು ಇತರ ಹುಟ್ಟುಹಬ್ಬಗಳನ್ನು ನೂರಾರು ಮಾಡಿಕೊಳ್ಳಿ ಅಂತ ಭಗವಂತನ ಪ್ರಾರ್ಥಿಸುತ್ತಾ ಇವತ್ತಿನ ದಿನ ಇಲ್ಲಿ ನೋಡ್ತಾ ಇದ್ರೆ ಜನಕ್ಕೆ ಒಂದು ಮನುಷ್ಯಕ್ಕೆ ದುಡ್ಡು ಮುಖ್ಯ ಅಲ್ಲ, ಮನುಷ್ಯತ್ವ ಮತ್ತು ವ್ಯಕ್ತಿತ್ವ ಹಲವಾರು ರಾಜ್ಯಗಳಿಂದ ನಮ್ಮ ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಹಲವಾರು ರಾಜ್ಯಗಳಿಂದ ಬಂದು ಇಲ್ಲಿ ನಮ್ಮ NRS ಸತ್ಯನನ್ ಅವರಿಗೆ ಒಂದು ಶುಭ ಹಾರ್ತಾ ಇದ್ದಾರೆ. ಇದೇ ಇವ್ರ ಪ್ರೀತಿ ಹಿಂಗೆ ಮುಂದುವರೆಸ್ಕೊಳ್ಳಿ ಹೋಗಲಿ ಅಂತ ಹೇಳುತ್ತಾ ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮುಳಬಾಲ್ ತಾಲೂಕಿನ JDS ಮುಖಂಡರಾದಂತಹ NRS ಸತ್ಯಣ್ಣ ಅವರ ಹುಟ್ಟುಹಬ್ಬ ಆಚರಣೆಗೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯಿಂದ ಎಲ್ಲರೂ ಆಚರಣೆ ಮಾಡೋಕ್ಕೆ ಅವ್ರಿಗೆ ಶುಭಾಶಯ ತಿಳಿಸಕ್ಕೆ ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾದಂಥ ಆನಂದ್ ರೆಡ್ಡಿ ಅವರು ಹಾಗೂ ಅವರ ಮಗನಾದಂತಹ ಡಾಕ್ಟರ್ ಭರತ್ ಆನಂದ್ ರೆಡ್ಡಿ ಸರ್ ಅವರು, ಹಾಗೆಯೇ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಎಲ್ಲ ಹಿರಿಯರು ಸೇರಿ ನಮ್ಮ NRS ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಈ ಹುಟ್ಟುಹಬ್ಬದ ವಿಶೇಷ ಏನಂತಂದರೆ, ನಮ್ಮ ಸತ್ಯಣ್ಣ ಅವರು ಕೆಲವು ವರ್ಷಗಳಿಂದ ಸುಮಾರು ಎಲ್ಲ ರೈತರಿಗೂ ಹಾಗೂ ದೇವಸ್ಥಾನಗಳಿಗೂ ಎಲ್ಲ ಹಿರಿಯರಿಗೂ ಯಾರೇ ಆಗಲಿ ಸಹಾಯ ಅಂತ ಬಂದಾಗ ಅವರು ಕಷ್ಟದಿಂದ ಶ್ರಮದಿಂದ ಅವರು ತಿಳ್ಕೊಂಡು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಅವರು ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗಿ ಈ ತಾಲೂಕಿನ ಹಾಗೂ ಜಿಲ್ಲೆಯಾದ್ಯಂತ ಎಲ್ಲ ಜನರ ಆಶೀರ್ವಾದ ಪಡಿಬೇಕಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಅವರು ಬೆಳವಣಿಗೆ ಏನಂತಂದರೆ, ನಮ್ಮ ಸತ್ಯಣ್ಣ ಅವರು ನಗರದಲ್ಲಿ ಹುಟ್ಟಿ ಬೆಳೆದು ಮಂಗ್ಲಿಯಲ್ಲಿ ಓದಿ ಬೆಳೆದು ಅದೇ ರೀತಿಯಾಗಿ ಈ ಒಡ್ಡಳ್ಳಿ ಮಾರ್ಕೆಟಲ್ಲಿ NRS ಟೊಮೆಟೊ ಮಂಡಿ ಮಾರ್ಕೆಟು ಉದ್ಘಾಟನೆ ಅಧ್ಯಕ್ಷರನ್ನಾಗಿ ಮಾಡಿ, ಹಾಗೆಯೇ APMC ಮಾರ್ಕೆಟಲ್ಲಿ ಅವಿರೋಧವಾಗಿ 2ನೇ ಸಲ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಅಪಾರವಾಗಿರುತ್ತದೆ. ಅದೇ ರೀತಿಯಾಗಿ ರೋಟರಿ ಕ್ಲಬ್ಬಲ್ಲಿ ಕೂಡ ಅವರು 2 ಬಾರಿ ಅಧ್ಯಕ್ಷರಾಗಿ ಅವರು ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಅನುಗುಣವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಪರವಾಗಿ, ಎಲ್ಲ ಸದಸ್ಯರ ಪರವಾಗಿ, ಹಿರಿಯ ಮುಖಂಡರ ಪರವಾಗಿ, ಮುಖ್ಯವಾಗಿ ನಮ್ಮ ಆನಂದ್ ರೆಡ್ಡಿ ಅವರ ಬಳಗದಿಂದ ನಾವು ನಮ್ಮ ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಈ ದಿನ ಮುಳಬಾಲ್ ತಾಲೂಕು ಒಡ್ಡಳ್ಳಿ ಟೊಮೊಟೊ ಮಾರ್ಕೆಟಲ್ಲಿ ಒಂದು ನನ್ನ ಹುಟ್ಟುಹಬ್ಬ ಶುಭಾಶಯಗಳು ಕೋರುವಂಥ ಎಲ್ಲ ನನ್ನ ರೈತ ಬಾಂಧವರು, ಮುಖಂಡರು, ನಾಯಕರು ಮತ್ತು ಸಾರ್ವಜನಿಕರು ಎಲ್ಲರೂ ಬಂದು ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರೆ ಅವರೆಲ್ಲರಿಗೂ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಿಮ್ಮ ನೆಚ್ಚಿನ ನಾಯಕರಾದ ಕೋರ್ ಕಮಿಟಿ ರಾಜ್ಯದ ಸದಸ್ಯರಾದ ಆನಂದ್ ರೆಡ್ಡಿಯವರು ನಮ್ಮ ಹುಟ್ಟುಹಬ್ಬ ಶುಭಾಶಯಗಳನ್ನು ಆಶೀರ್ವಾದ ಮಾಡೋಕ್ಕೆ ನಮಗೆ ಒಂದು ಶುಭ ಹಾರೈಸಿದ್ದಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಭರತ್ ರೆಡ್ಡಿ ಅವರು ಸಹ ಬಂದು ಅವರು ಸಹ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ನಿಂಗ್ಲಿ ಸುಬ್ಬಣ್ಣವರು, ಮಾರ್ಕೊಂಡಪ್ಪ ಅವರು, ರಾಜ ಅವರು, ಶ್ರೀಧರ್ ಎಲ್ಲ ನಮ್ಮ ಮಾಜಿ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಅವರು ಮತ್ತು ರೆಡ್ಡಿ ಅವರು, ಬಶಿ ಅವರು, ಆಮೇಲೆ ನಾಗೇಶು, ಎಲ್ಲರೂ ನಮ್ಮ ವಿಜಯ್ ಅವರು ಮತ್ತು ನಾರಾಯಣ್ ರೆಡ್ಡಿ ಮತ್ತು ಮುನ್ರೆಡ್ಡಿ
ಮತ್ತು ಎಲ್ಲ ನಾಯಕರು, ನಮ್ಮ ಗುಡುಪಲ್ಲಿ ಹರೀಶ್ ಅವರು, ನಮ್ಮ ಇವರು ರಾಜೇಶ್ ಅವರು ಮತ್ತು ಎಲ್ಲರೂ ಅರುಣ್ ಎಲ್ಲರೂ ಸಹ ಬಂದು ಒಂದು ಹುಟ್ಟುಹಬ್ಬನ ಹಾರೈಸಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ, ಏನು ಈ ದಿನ ನಮ್ಮ ತಾಲೂಕು ನಮ್ಮ ಶಾಸಕರಾದ ಸಮೃದ್ಧ ಮಂಜಣ್ಣ ಕೂಡ ಬರಬೇಕಾಗಿತ್ತು. ನಿನ್ನೆ ಸಾಯಂಕಾಲವರೆಗೂ ಅವ್ರದ್ದು ಬರ್ತ್ಡೇ ಇತ್ತು. ಎಲ್ಲ ನಮ್ಮ ನಾಯಕರು, ಮುಖಂಡರು, ರೈತ ಬಂಧುರು ಎಲ್ಲರೂ ಹೋಗಿ ಅವರು ಹುಟ್ಟುಹಬ್ಬದ ಶುಭಾಶಯ ಕೋರಿ ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ಆ ಕೆಲಸಗಳನ್ನು ನೋಡಿ ಜನಸಾಗರ ಇವತ್ತು ನಾವು ಅನ್ಕೊಂಡು ಅಂತ 4-5 ಅಂತ ಎಕ್ಸ್ಟ್ರಾ ಬಂದು ಇವತ್ತು ಎಲ್ಲರೂ ಬಂದು ಅವ್ರಿಗೆ ಶುಭಾರಿಸಿದ್ದಾರೆ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಲೇಟ್ ಆಗಿದೆ, ಇನ್ನು ಮಧ್ಯಾಹ್ನ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹುಟ್ಟುಹಬ್ಬ ಶುಭಾಶಯ ಅವ್ರಿಗೂ ನಮಸ್ಕರಿಸ್ತಾ, ಇವತ್ತು ನಮ್ಮ ಆನಂದ್ ರೆಡ್ಡಿನವರು ಇವತ್ತು ತಾಲೂಕಿನಲ್ಲಿ ಮಾಡ್ತಾ ಇರೋ ಒಂದು ಕೆಲಸಗಳು ನೋಡಿದ್ರೆ, ಒಂದು ಸ್ಕೂಲ್ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಲಿ, ದೇವಸ್ಥಾನ ಬಗ್ಗೆ ಆಗಲಿ, ಯಾವುದೇ ಒಂದಾದ್ರೂ ನಾನಿದ್ದೀನಿ ಅಂತ ಹೇಳಿ ನಮ್ಮ ಧೈರ್ಯ ಕೊಡ್ತಾ ಅಂತ ನಮ್ಮ ಆನಂದ್ ರೆಡ್ಡಿ ಅವರು ಇವತ್ತು ನಮ್ಮ ಯುವಕರು, ಮುಖ್ಯವಾಗಿ ಯುವಕರು 30 ಪಂಚಾಯತ್ಗಳಲ್ಲಿ ಅನ್ನವರ ಅಭಿಮಾನಿಗಳಿದ್ದಾರೆ. ಇವತ್ತು ಅವರು ಮಾಡ್ತಾ ಇರುವಂಥ ಸೇವೆ ನೋಡಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಚುನಾವಣೆ ಬಂದರೂ ನಾನು ಇದ್ದೀನಿ ಅಂತ ಬಂದು ಮುಂದೆ ನಿಂತ್ಕೊಂಡು ಆ ಚುನಾವಣೆ ಗೆಲ್ಲಿಸ್ತಾ ಇದ್ದಾರೆ. ಮುಂದೆ ಬರೋ ಚುನಾವಣೆ ಕೂಡ ಅದೇ ರೀತಿ ನಿಂತ್ಕೊಂಡು ಎಲ್ಲಾ ಚುನಾವಣೆ ಕೂಡ ಗೆಲ್ಲಿಸ್ತಾರೆ ಅಂತ ನಮಗೆ ವಿಶ್ವಾಸದಿಂದ ಎಲ್ಲರೂ ಆನಂದ್ ರೆಡ್ಡಿ ಅವರ ಜೊತೆಯಲ್ಲಿ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರು, ಮುಖಂಡರು ಎಲ್ಲರೂ ಸಹ ಈ ಒಂದು ಇದಕ್ಕೆ ಸಹಕರಿಸಿ ಎಲ್ಲರೂ ಬಂದು ಒಳ್ಳೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಆನಂದ್ ರೆಡ್ಡಿ ಅವರು ಇವತ್ತು ಮಾಡ್ತಾ ಇರುವಂಥ ಕೆಲಸ ಅಂತ ನಮ್ಮ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿಯವರು ಇದನ್ನ ಆನಂದ್ ರೆಡ್ಡಿ ಅವರು ಮಾಡ್ತಾ ಸೇವೆ ನೋಡಿ ಗುರುತಿಸಿ, ನೀವು ಒಂದು ಜವಾಬ್ದಾರಿ ಕೊಟ್ಟರೆ ನೀವು ಒಂದು ಡಿಸ್ಟಿಕ್ ಅನ್ನು ಒಳ್ಳೆ ಒಂದು ಇದಕ್ಕೆ ತಗೊಂಡ್ಬರ್ತೀವಿ, ಪಾರ್ಟಿ ನಮ್ಮ JDS ಪಾರ್ಟಿನೂ ಒಂದು ಇದಕ್ಕೆ ತಗೊಂಡ್ಬರ್ತೀವಿ, ಚೆನ್ನಾಗಿ ನೀವು ಇದು ಮಾಡ್ತೀರಿ ಅಂತೇಳಿ ಇವತ್ತು ಗುರುತಿಸಿ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಮತ್ತು ಇವ್ರಿಗ ಎಲ್ಲರಿಗೂ ನಮ್ಮ ಶಾಸಕರು ಮತ್ತು ಕುಮಾರಣ್ಣವರು ಇಬ್ಬರು ಸೇರಿ ಇವತ್ತು ಅವ್ರಿಗೊಂದು ಪದವಿ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ ಒಂದು ಡಿಸ್ಟಿಕ್ಗೆ. ಇದು ಇನ್ನು ಮುಂದೆ ಬರುವ ಎಲ್ಲ ಚುನಾವಣೆಗಳು ಸಹ ಮುಂದಾಳಿಕೆಯಿಂದ ಒಳ್ಳೆ ಒಂದು ಕಾರ್ಯಕ್ರಮಗಳು, ಒಳ್ಳೆ ಒಂದು ಇದು ಮಾಡ್ತಾರೆ. ಒಂದು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಇವತ್ತು ಅವ್ರು ಮಾಡ್ತಾ ಸೇವೆಗಳಿಂದ ಒಳ್ಳೆ ಇದಕ್ಕೆ ಎಲ್ಲಾ ಪಂಚಾಯತ್ಗಳು ಇವತ್ತು ದಿನಕ್ಕೊಂದು ಪಂಚಾಯತ್ ಹೋಗಿ ಮಾತಾಡಿಕೊಂಡು ನಾವು ಈ ತರ ಮಾಡ್ಬೇಕು, ನಾವು ಈ ತರ ಮಾಡ್ಬೇಕು ಅಂದ್ರೆ ಒಂದು ಹಿರಿಯರು, ರಾಜಕೀಯದಲ್ಲಿ ಹಿರಿಯರು, ಅವ್ರಿಗೆ ಸಲಹೆ ತಗೊಂಡು ಒಂದಿದು ಈ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಬಂದು ಎಲ್ಲರ ಬಗ್ಗೆ ಮಾತಾಡಿ ರೈತರ ಬಗ್ಗೆ ನಿಂತ್ಕೊಂಡು ಇವತ್ತು ಒಂದು ಶುಭ ಹಾರೈಸಿದ್ದಕ್ಕೆ ನಮ್ಗೆಲ್ರಿಗೂ ಸಂತೋಷ ಆಗ್ತದೆ. ಎಲ್ಲ ನಮ್ಮ ಮಂಡಿ ಮಾಲೀಕರಿಗೂ ಸಂತೋಷ ಆಗ್ತದೆ ಅನ್ನೋರು ಇಲ್ಲಿ ಬಂದು ಒಂದು ನಮ್ಗೆ ಶುಭ ಹಾರೈಸಿದ್ದಕ್ಕೆ. ಯಾಕಂದ್ರೆ ಇವತ್ತು ನಮ್ಮ ರೈತರ ಒಂದು ಮಾರ್ಕೆಟ್, ರೈತರ ಮುಂದೆನೆ ನಾನು ಒಂದು ಹುಟ್ಟುಹಬ್ಬ ಶುಭಾಶಯಗಳನ್ನು ಮಾಡ್ಕೋಬೇಕು ಅನ್ಕೊಂಡು ಇಲ್ಲೇ ಮಾಡಿದ್ವು. ಅದಕ್ಕೆ ಇಲ್ಲಿ ನಾವು ಅನ್ನೋರಲ್ಲಿ ಬಂದು ಎಲ್ಲರೂ ಬಂದು ಇವತ್ತು ಒಂದು ಶುಭ ಹಾರೈಸಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್.